ರಾಧಾಕೃಷ್ಣ ಯಾವತ್ತೂ ಹೇಳೋರು. ಆಗ ಈ ಭವಾನಿ ಪೀಠದಲ್ಲಿ ಒಬ್ಬರು ಕಾಶಿನಲ್ಲಿ ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಶ್ರೀ ಪಾಂಡುರಂಗ ಸ್ವಾಮಿ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರು ಇದ್ದಾರೆ. ಅವರಿಬ್ಬರು ಸೇರಿ ಇನ್ನೂ ಅನೇಕರು 100 ಜನ ಸೇರಿ ಈ ಮರಾಠ ಪರಿಷತ್ತನ್ನು ಹುಟ್ಟಾಕ್ತಾರೆ. ಸ್ವಲ್ಪ ಮಟ್ಟಿಗೆ ಮರಾಠ ಪರಿಷತ್ತು ಆಗ ನಾನು ಜೈಲಲ್ಲಿದ್ದೆ. ನಾನು ಜೈಲಲ್ಲಿದ್ದಿದ್ದು ಬೇರೆ ಕಾರಣಕ್ಕಲ್ಲ. ನಾನು ಜೈಲಲ್ಲಿದ್ದವ್ರ ಹೆಸರು ಹೇಳ್ತೀನಿ: ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ರಾಮಕೃಷ್ಣ ಹೆಗಡೆ, JH ಪಟೇಲ್ ಇಂಥವರು ನನ್ನ ಜೊತೆ ಜೈಲಲ್ಲಿದ್ದವರು. ನಾವೆಲ್ಲ ಎಮರ್ಜೆನ್ಸಿಗೆ ನಾವು ವಿರೋಧ ಮಾಡಿದೋ ಕಾಂಗ್ರೆಸ್ನ ಅಂತ ಹೇಳಿ ಇಂದಿರಾ ಗಾಂಧಿಯವ್ರನ್ನ ನಮಗೆಲ್ಲ ಒಳಗಡೆ ಹಾಕಿಸಿದ್ರು. ಒಂದು 21 ತಿಂಗಳು ಅಷ್ಟೇ. ಬರ್ಕೊಟ್ರೆ 20 ಅಂಶದ ಕಾರ್ಯಕ್ರಮಕ್ಕೆ ಬಿಟ್ಬಿಡು. ಯಾರು ಬರ್ಕೊಡಲ್ಲ ಅಂತಾರೆ ಅವರೆಲ್ಲ ಒಳಗಡೆ ಹಾಕಿದ್ರು. ಆಗ ಈ ಮರಾಠ ಪರಿಷತ್ ಪ್ರಾರಂಭ ಆಗಿದೆ. ಆದಮೇಲೆ ನೀವೆಲ್ಲ ನೋಡಿದ್ದೀರಾ, 75 ಅಂದರೆ 50 ವರ್ಷ ಆಗಿದೆ. 50 ವರ್ಷದಲ್ಲಿ ಸಾಕಷ್ಟು ಸಾಧನೆಯೂ ಆಗಿದೆ. ಮಾಡಿಲ್ಲ ಅಂತ ಹೇಳೋರು ಏನೋ ದುರುದ್ದೇಶ ಇಟ್ಕೊಂಡು ಹೇಳ್ತಾರೆ. ಸಾಧನೆ ಆಗಿದೆ, ಇನ್ನೂ ಮಾಡಬೇಕು. ಯಾವಾಗ ಮಾಡ್ತಾರೆ ಅವರು? ನಾವೆಲ್ಲ ಅವ್ರಿಗೆ ಬೆಂಬಲ ಕೊಟ್ಟರೆ ಮಾಡ್ತಾರೆ. ಸೊ ಅದರಿಂದ ದಯವಿಟ್ಟು ಅವ್ರು ಕಾಲು ಎಳೆಯೋಕ್ಕೆ ಯಾರು ಹೋಗ್ಬೇಡಿ. ನಾನು ದೇವೇಗೌಡರು ಪ್ರಧಾನಿಗಳಾಗಿದ್ದರು, ನನಗೂ ಅವ್ರಿಗೂ ವ್ಯತ್ಯಾಸ ಬಂತು. ನಾನು ಪಡೇಂದ್ರ ಪರವಾಗಿದ್ದು, ಹೆಗಡೆ ಪರವಾಗಿದ್ದು, ಸಾಯೋವರೆಗೂ ದೇವೇಗೌಡರಿಗೂ ನಮಗೂ ವ್ಯತ್ಯಾಸ ಬಂತು. ನಾನು ದೇವೇಗೌಡರು ಮುಂದ್ಗಡೆ ಹೇಳಿದೆ, ಏನು ನಿಮ್ಮ ಮನೆಗೆ ಬರಲ್ಲ ರೀ. ನಾನು ಪ್ರಧಾನಿಗಳಾಗಿದ್ದರು. ಎಷ್ಟು ವರ್ಷ ಆಯಿತು? 30 ವರ್ಷ ಆಯಿತು. ನಾನು ಹೋಗಿಲ್ಲ. ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಈಗೂ ನಾನು ನಮ್ಮ ತಂದೆ ಪಾಂಡುರಂಗರಾವ್ ಸಿಂಧ್ಯಾಗೆ ಎಷ್ಟೊಂದು ಗೌರವ ಕೊಡ್ತೀನಿ, ಆ ಗೌರವ ದೇವೇಗೌಡರು ಕೊಡ್ತೀನಿ. ಆದರೆ ರಾಜಕೀಯ ಕ್ಷೇತ್ರದ ಭಿನ್ನಾಭಿಪ್ರಾಯಗಳವು. ಹೀಗಾಗಿ ನಾನು ನೇರವಾಗಿ ಹೇಳಿದೆ, ನಾನು ಭಿನ್ನಮತಿ ಆಗ್ತೀನಿ, MLAಗಳನ್ನು ಸೇರಿಸ್ಕೊತೀನಿ, ಸರ್ಕಾರ ತೆಗಿತೀನಿ. ಈ ಕೆಲಸಗಳಿಗೆಲ್ಲ ನಾನು ಹೋಗಲಿಲ್ಲ. ನಾನು ನೇರವಾಗಿ ದೇವೇಗೌಡ ಸಾಹೇಬ್ರೆ, ನಮ್ಮ ತಂದೆ ಸ್ವರೂಪ ನಿಮ್ಮದು, ನೀವು ನನಗೆ ರಾಜಕೀಯವಾಗಿ ಭದ್ರತೆ ಕೊಡೋದು ಕಷ್ಟ. ಯಾಕೆಂದರೆ ನೀವು ಸ್ವತಃ ರಾಜ್ಯಸಭೆಗೆ ಹೋಗಿದ್ದೀರಾ, ನನಗೆ ಆ ಸೀಟ್ ಕೊಡೋಕ್ಕಾಗಲ್ಲ. ನೀವು ಮುಖ್ಯಮಂತ್ರಿ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬೇಕಾದ ಜನ ಇದ್ದಾರೆ, ಮುಖ್ಯಮಂತ್ರಿ ಆಗಾಗಿ. ಆಮೇಲೆ MLC ಆಗಬೇಕು ಅಂದ್ರೂ ನಿಮ್ಮ ಮನೇಲೇ ಇದ್ದಾರೆ. ನಮ್ಗೆ ಹೆಂಗೆ ನೀವು ಮಾಡೋಕ್ಕಾಗ್ತದೆ? ನೀವು ಮಾಡೋಕ್ಕಾಗಲ್ಲ. ಅದರಿಂದ ಗುಡ್ ಬೈ ಅಂತ ಹೇಳ್ಬಿಟ್ಟು ನಾನು ಆಚೆ ಬಂದಿದ್ದೀನಿ. ಈ ಸಾರಿ SSLC PUCನಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ. ನನಗೆ ಸಂತೋಷ ಆಗೋದು ಎಲ್ಲಿ ಅಂತ ಹೇಳಿದ್ರೆ, 625ಕ್ಕೆ 625 ಅಂದರೆ 100%. 8 ಲಕ್ಷ ಜನಗಳಲ್ಲಿ ಮಕ್ಕಳಲ್ಲಿ 22 ಜನ ತಗೊಂಡಿದ್ದಾರೆ. 180 ಜನ ಮಕ್ಕಳು 224 ತಗೊಂಡಿದ್ದಾರೆ. 360 ಮಕ್ಕಳು 223 ತಗೊಂಡಿದ್ದಾರೆ. ಇನ್ನು ಕೆಳಗಡೆ ನಾನು ಕೆಳಗಡೆ ಅದು ಲೆಕ್ಕ ಹಾಕಕ್ಕೆ ಹೋಗ್ತೀನಿ. ಅವ್ರಿಗೆ ನಾವು ಅಭಿನಂದಿಸಬೇಕು. ಮರಾಠ ಜನಾಂಗದಲ್ಲೂ ಅನೇಕರು 90% ಎಬೋ ತಗೊಂಡಿರೋರಿದ್ದಾರೆ. ರಾಮನಗರದಲ್ಲಿ ಇದ್ದಾರೆಲ್ಲ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಅವರಿಗೆಲ್ಲ ಕಳಿಸಿ ಒಂದು ಸನ್ಮಾನ ಮಾಡೋದ್ರ ಜೊತೆಗೆ ಅವರೇನಾದರೂ ಬಡವರ ಮಕ್ಕಳಾಗಿದ್ದರೆ ಅವ್ರಿಗೆ ಚೆನ್ನಾಗಿ ಓದಲಿಕ್ಕೆ ಪ್ರತಿ ತಿಂಗಳು ಸ್ವಲ್ಪ ಸಹಾಯ ಮಾಡಿ. ಆಗದೆ ಹೋದ ನನಗೆ ದುಡ್ಡು ಕೊಡುವಂಥವ್ರು ಭಾಳ ಜನ ನನಗೆ ಪರಿಚಯ ಇದ್ದಾರೆ. ಅವ್ರಿಗೆ ಹೇಳಿ ಪ್ರತಿ ತಿಂಗಳು ಅವ್ರು ಓದೋವರೆಗೂ ಸ್ವಲ್ಪ ಏನಾದರೂ ಸಹಾಯ ಮಾಡೋದು. ಆಮೇಲೆ ಬೇಗ ಶುರು ಮಾಡಿ ಕೆಲಸನ 4 ಲಕ್ಷ ಕೊಡ್ತೀನಿ. ಆಮೇಲೆ ಲೋಕಸಭಾ ಸದಸ್ಯರು ಬಂದಿದ್ದಾಗ ಅವ್ರು ಕೇಳಿದ್ರೆ ಅವರು ದೊಡ್ಡ ಮನುಷ್ಯರು, ಮಂಜುನಾಥ್ ಒಳ್ಳೆ ಮನುಷ್ಯ. ಅವರು ರಾಜಕೀಯಕ್ಕೆ ಬರಬಾರ್ದಾಗಿದ್ದು ಬಂದುಬಿಟ್ಟಿದ್ದಾರೆ ಪಾಪ. ಅವರು ಒಳ್ಳೆಯ ಮನುಷ್ಯ. ಅವರು ಅವ್ರ ಕಡೆಯಿಂದಲೂ ಸ್ವಲ್ಪ ದುಡ್ಡು ಇಸ್ಕೊಂಡು ಕೊಡ್ತಾರೆ. ಅವರು ದುಡ್ಡು ಮೇಲೆ ನಾನು ಹೇಳ್ತೀನಿ, ಅವರು ಸ್ವಲ್ಪ ದುಡ್ಡು ಕೊಡಿ ಅಂತೇಳಿ. ಇಕ್ಬಾಲ್ ಹುಸೇನ್ಗೆ ದುಡ್ಡು ಕೊಡಬೇಕು ಅಂದರೆ ಸ್ವಂತ ಕೊಡಬೇಕು, ಅವರು ಸರ್ಕಾರದಿಂದ ಕೊಡೋದು. ಯಾಕೆಂದರೆ ಈ ಸರ್ಕಾರ ಬಂದು 5 ಕಾರ್ಯಕ್ರಮಗಳು ಬಿಟ್ಟಿ ಭಾಗ್ಯಗಳು ತಗೊಂಡು ಬಂದು ಅವ್ರ ಹತ್ರ ಇಂಥ ಕಾರ್ಯಕ್ರಮಗಳಿಗೆಲ್ಲ ಕೊಡೋದು ಸ್ವಲ್ಪ ಕಷ್ಟ ಇದೆ ಸರ್ಕಾರ. ಯಾರು ಮಾತಾಡ. ಇಕ್ಬಾಲ್ ಅವನು ಒಳ್ಳೆ ಮನುಷ್ಯ ಇದ್ದಾನೆ. ನೋಡಿ, ಅವನು ಪೇಟ ಕಟ್ಕೊಂಡು, ಮುಸ್ಲಿಂ ಪೇಟ ಕಟ್ಕೊಂಡು ಶಿವಾಜಿ ಬಗ್ಗೆ ತಿಳ್ಕೊಂಡಿದ್ದಾನೆ. ಅವನು ಸುಮ್ಮನೆ ಏನೋ ಗುಳ್ಳೆ ಹೊಡಿಲಿಲ್ಲ. ಅವನು
ಶಿವಾಜಿ ಬಗ್ಗೆ ತಿಳ್ಕೊಂಡು ಈ ದೇಶವನ್ನು ಯಾರ್ಯಾರು ಕೊಳ್ಳೆ ಹೊಡೆದ್ರು ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡು ಶಿವಾಜಿ ಅಂತ ಮಹಾರಾಜರಿಂದ ಅನೇಕ ವಿಚಾರಗಳನ್ನು ಕಲಿಯೋದಿದೆ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಶಿವಕುಮಾರ್ ಸಾಹೇಬ್ ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೋದು. ಆದಾಗ ಸ್ವಾಭಾವಿಕವಾಗಿ ಇವರು ಕೇಳ್ತಾರೆ, ಅವರು ಏನಪ್ಪ ಎಲ್ಲ ನಿಮ್ಮ ಜಿಲ್ಲೆಯವ್ರಿಗೆ ಅಂತ ಕೇಳಿ ಕೊಡೋಕ್ಕಾಗ್ತದ? ನೋಡೋಣ, ಅದೇನೇ ಇರಲಿ ಇಕ್ಬಾಲ್ ಹತ್ರನೂ ಕೇಳಿ. ನಾನು ಹೇಳ್ತೀನಿ, ಇಕ್ಬಾಲ್ ಹತ್ರನಿಗೆ ಹೇಳ್ತೀನಿ, ಮಂಜುನಾಥನಿಗೆ ಹೇಳ್ತೀನಿ.